44ನೇ ಜನಕ್ಕೆ ಪಿಗ್ಮೆಂಟೇಷನ್ ವಾಸಿ ಮಾಡಿದ ಸಕ್ಸಸ್ಫುಲ್ ಸ್ಟೋರಿಯೊಂದಿಗೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಯಾರ್ದು ಅಂತ ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ. ಅದರ ಜೊತೆಗೆ ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್. ಯಾಕೆಂದರೆ ನಾನು ಬಳಸಿರೋ ಆ 3 ವಸ್ತುಗಳು ಪಿಗ್ಮೆಂಟೇಷನ್ನ ವಾಸಿ ಮಾಡೋದ್ರಲ್ಲಿ ಎತ್ತಿದ ಕೈ. ಆ 3ರಲ್ಲಿ ಒಂದು ವಸ್ತು ಅಂತೂ ಸ್ಕಿನ್ ಬ್ರೈಟ್ನಿಂಗ್ ಮತ್ತು ವೈಟ್ನಿಂಗ್. ಎಷ್ಟೇ ಕಪ್ಪಗಿದ್ರೂ ನಿಮ್ಮ ಮುಖದ ಮೇಲೆ ಯಾವ ಸ್ಪಾಟ್ಸು, ಪಿಂಪಲ್ಸು ಮತ್ತು ಆ್ಯಕ್ನಿ ಮಾರ್ಕ್ಸು, ಡಲ್ನೆಸ್ಸು ಮತ್ತು ಏನಂತೀವಿ ಮುಖ ಒಂಥರ ಸಪ್ಪೆ ಬಿದ್ದೋಗಿದೆ ಅದು ಎಲ್ಲ ಮಾಯ ಆಗುತ್ತೆ. ಅದು ಪ್ರೂವ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಪ್ರೂವ್ ಮಾಡಿ ನಿಮ್ಮ ಜೊತೆ ಇವತ್ತಿನ ರಿಸಲ್ಟ್ನ ಶೇರ್ ಮಾಡ್ತಾ ಇದ್ದೀವಿ. ನನಗಂತೂ ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ನಮ್ಮ ಆತ್ಮೀಯರಿಗೆ ಪಿಗ್ಮೆಂಟೇಷನ್ ವಾಸಿ ಮಾಡೋ ಎಣ್ಣೆ ಅದು ನಮ್ಮ ಚಾನಲಿಂದ ಅವ್ರಿಗೆ ಸಕ್ಸಸ್ಫುಲ್ ಸ್ಟೋರಿ ಸಿಕ್ಕಿದೆ ಅಂದರೆ ಅದು ನಮಗೂ ಒಂದು ಹೆಮ್ಮೆ. ಅವ್ರು ಕೊಡೋ ಫೀಡ್ಬ್ಯಾಕು ನನಗೆ ನಿಜವಾಗ್ಲೂ ಒಂದು ಪ್ಲಸ್ಸಿಂಗ್ ಅಂತಲೇ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಯಾವ್ದು ಜಾದು ಮಾಡೋ ಎಣ್ಣೆ? ನಂಬರ್ 1, ದಯವಿಟ್ಟು ಸುಮಾರಷ್ಟು ಜನ ಒಂದು 50ರಿಂದ 70 ಜನ ಕ್ವಶನ್ಸ್ನ ಕೇಳಿದ್ದೀರಾ, ಎಣ್ಣೆ ಯಾವುದು ಎಣ್ಣೆ ಯಾವುದು. ನಾನು ಹೇಳಿರ್ತೀನಿ, ಬಟ್ ವಿಡಿಯೋ ಫಾಸ್ಟ್ ಫಾರ್ವರ್ಡು ಸ್ಕಿಪ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ, ಆಯಿತಾ? ಸೊ ನಾನು ಒಂದು 10 ಜನಕ್ಕೆ ನಾನು ಹೇಳ್ಬೋದು, 20 ಜನಕ್ಕೆ ನಾನು ಟೈಪ್ ಮಾಡಿ ಹೇಳ್ಬೋದು. 70ರಿಂದ 80 ಮೆಸೇಜ್ ಇದೆ ಅಲ್ವಾ? ಸೊ ದಯವಿಟ್ಟು ವಿಡಿಯೋ ನಾನು ಸ್ಕಿಪ್ ಮಾಡಬೇಡಿ. ಆ ಎಣ್ಣೆ ಏನು ಅಂತ ನೋಡ್ಬಿಟ್ಟು ಸ್ಕಿಪ್ ಮಾಡ್ಕೊಂಬಿಡಿ. ಆಮೇಲೆ ನನಗೇನು ವ್ಯೂಸ್ ಬೇಕಿಲ್ಲ, ನಿಮ್ಗೆ ಆ ಎಣ್ಣೆ ಅರ್ಥ ಆದರೆ ಸಾಕು, ಆಯಿತಾ? ಈ ಪಾಯಿಂಟು. ನೆಕ್ಸ್ಟ್ ಚಿಕ್ಕ ಚಿಕ್ಕ ವಿಷಯಗಳನ್ನ ಕ್ಲಿಯರ್ ಮಾಡ್ಬಿಡ್ತೀನಿ. ನಿನ್ನೆ ಒಬ್ಬರು ಮ್ಯಾಮ್ ನಿವೇದಿತಾ ಏನೋ ಇದೆ ಮ್ಯಾಮ್, ನಿಮ್ಮ ಫುಲ್ ನೇಮು ಮರ್ತೋದೆ, ಸಾರಿ. ಯಾಕಂದರೆ ಸುಮಾರಷ್ಟು ಕಮೆಂಟ್ಸ್ ಇದೆ. ನೀವು ಇಂಗ್ಲೀಷ್ ಮೆಡಿಸಿನ್ಸ್ ತೊಗೊಳ್ತಿದ್ದೀರಿ ಅಂತ ಹೇಳಿದ್ರು ನನಗೆ ಕೆಲವು ದಿನಗಳ ಕೆಳಗೆ. ಆಮೇಲೆ ಈಗ ಹೇಳ್ತಿದ್ದೀರಾ ನಾನು ಇದನ್ನು ಆಯುರ್ವೇದ ತರಿಸ್ಕೊಂಡೆ ಅಂತ. ಮ್ಯಾಮ್ ಫಾರ್ ಏನಂತೀವಿ, ಒಂದು ಸ್ಮಾಲ್ ಇನ್ಫಾರ್ಮೇಷನ್ ನಿಮ್ಗೆ ಹೇಳಬೇಕು ಅಂದರೆ, ದಯವಿಟ್ಟು ಒಂದು ರೆಮಿಡಿನ ಬಿಟ್ಟು ಇಮ್ಮಿಡಿಯೇಟಾಗಿ ಇನ್ನೊಂದು ರೆಮಿಡಿಗೆ ಜಂಪ್ ಮಾಡಬೇಡಿ. ಯಾಕೆಂದರೆ ಇದು ಸ್ಕಿನ್ನು ಫಾಸ್ಟ್ ರಿಯಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಆಯಿತಾ? ಅದು ತೀರಾ ಅಡ್ವರ್ಸ್ ಲೆವೆಲ್ಗೆ ಹೋಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ರಿಪೇರಿ ಮಾಡ್ಕೊಳ್ಳೋದಕ್ಕೆ. ಸೊ ನೀವು ಇಂಗ್ಲೀಷ್ ಮೆಡಿಸಿನ್ಸ್ ತೊಗೊಳ್ತಿದ್ದೀನಿ ಅಂತ ಅಂದರೆ ನಿವೇದಿತಾ ಮ್ಯಾಮ್ ಅನಿಸುತ್ತೆ, ದಯವಿಟ್ಟು ಸ್ವಲ್ಪ ಕಾಲಕ್ಕೆ ಅವಕಾಶ ಕೊಡಿ. ಒಂದು 20 ದಿನ, 1 ತಿಂಗಳು, ಇಷ್ಟೇ ದಿನ ಇದ್ದೀರಂತೆ. ಆಮೇಲೆ ಒಂದು 20 ದಿನ ಇರಲಿ ಮ್ಯಾಕ್ಸಿಮಮ್ ಅಂದರೆ, ಆಯಿತಾ? ಈಗ ನೀವು ತೊಗೊಂಡಿದ್ದೀರಾ ಇಟ್ಕೊಳ್ಳಿ, ಫೈನ್. ಸ್ಟಾರ್ಟ್ ಮಾಡಬೇಡಿ ಇಂಗ್ಲೀಷ್ ಮೆಡಿಸಿನ್ಸಿಂದ ಆಯುರ್ವೇದ ಸ್ಟಾರ್ಟ್ ಮಾಡಬೇಡಿ. ಆಮೇಲೆ ಹೋಮಿಯೋಪತಿಯಿಂದನೂ ಆಯುರ್ವೇದ ಸ್ಟಾರ್ಟ್ ಮಾಡಬೇಡಿ ಇಮಿಡಿಯೇಟಾಗಿ. ಒಂದು 25 ನಿಮಿಷ ಸ್ಕಿನ್ಗೆ ಏನೂ ಹಾಕಬೇಡಿ, ಹಾಗೇ ಇರಲಿ ಚರ್ಮ. ನಾನು ಚಾಲೆಂಜ್ ಮಾಡಿ ನನ್ನ ರೆಮಿಡೀಸಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹಿಂಗೆ ಸ್ಕಿನ್ ಬ್ರೈಟ್ನಿಂಗ್ ಮಾಡೋದು ಅಂತ. ನನ್ನ ಚಾಲೆಂಜ್ ಓಪನ್ ಚಾಲೆಂಜ್ ಮಾಡಿ ಹೇಳ್ತೀವಿ, ಆಯಿತಾ? ಯಾಕೆ ಅಂದರೆ ನಾನು ಹಳೆ ವೀಡಿಯೋ ನೋಡಿರಿ, 8-9 ತಿಂಗಳು, 9 ತಿಂಗಳು ಕೆಳಗಿದೆ ಯೂಟ್ಯೂಬಲ್ಲಿ. ಆವಾಗಲೂ ಫಿಲ್ಟ್ರು ಅಂತ ಹೇಳ್ತಾರೆ ಕೆಲವರು. ಯಾಕೆ ನಾನು ಫಿಲ್ಟ್ರ್ ಹಾಕ್ಕೊಂಡಿಲ್ಲ, ಇವಾಗ ಯಾಕೆ ಹಾಕ್ಕೊಬೇಕು? ಅವಾಗೂ ಹಾಕೊಂಬೋದಾಯ್ತಲ್ಲ, ಯಾರಿಗಿಷ್ಟ ಅಲ್ಲ ಚೆನ್ನಾಗಿ ಕಾಣಿಸೋಕ್ಕೆ, ಅಲ್ವಾ? ಸೊ ಸ್ಕಿನ್ ಟ್ರಾನ್ಸ್ಫಾರ್ಮೇಷನ್ ನನಗಾಗಿದೆ, ನಾನು ಅವರು ಇವರು ಅಂತ ಹೇಳಲ್ಲ, ನನಗಾಗಿದೆ. ಸೊ ನಾನು ಹೇಳ್ಕೊಡ್ತೀನಿ ನೋಡಿ, ಯಾವ ಮೇಕಪ್ ಇಲ್ಲ, ಆಯಿತಾ? ಸೊ ಒಂದು 20 ದಿನ ಗ್ಯಾಪ್ ಕೊಡಿ. ನಾನು ಡೆಫಿನೆಟಾಗಿ ಆಮೇಲೆ ನನಗೆ ಮೆಸೇಜ್ ಹಾಕಿ ನಾನು ಹೆಲ್ಪ್ ಮಾಡ್ತೀನಿ ನಿವೇದಿತಾ ಮ್ಯಾಮ್ಗೆ. ಆಮೇಲೆ ಇನ್ನೊಬ್ಬರು ಮ್ಯಾಮ್ ನಿಮ್ಮ ಹೆಸರು ಮಾಡ್ತೋದೆ, ನೀವು ಫೀಡಿಂಗ್ ಮದರ್ ಅಂತ ಹೇಳಿದ್ರಿ, ದಯವಿಟ್ಟು ಮಗುಗೆ 1 ವರ್ಷ ಆಗೋವರೆಗೂ ಯಾವುದೇ ರೆಮಿಡಿ ಮಾಡಬೇಡಿ. ಆಮೇಲೆ ನಾನು ಈಗಿರೋ ರೆಮಿಡೀಸ್ ಎಲ್ಲ ನಿಮಗೆ 15 ದಿನ, 20 ದಿನ, 6 ದಿನದಲ್ಲಿ ವಾಸಿಯಾಗಿರುತ್ತೆ. ಸೊ ಫೀಡಿಂಗ್ ಮದರ್ಸ್ ಮಾಡಬೇಡಿ, ಪ್ರೆಗ್ನೆಂಟ್ ವಿಮೆನ್ಸ್ ಮಾಡಬೇಡಿ, ಇಂಗ್ಲೀಷ್ ಮೆಡಿಸಿನ್ಸಿಂದ ಇಲ್ಲಿ ಬಂದಿರೋ ದಯವಿಟ್ಟು ಮಾಡಬೇಡಿ. ಪ್ಲೀಸ್ ನನ್ನ ಸ್ಮಾಲ್ ರಿಕ್ವೆಸ್ಟ್. ಯಾಕಂತ ನೋಡಿ, ಇವಾಗ ಕೆಲವರು ವ್ಯೂಸ್ಗೋಸ್ಕರ ಅಯ್ಯೋ ಮಾಡಿ ಅಂತಾರೆ. ಪ್ಲಸ್ ನಾವು ಯೂಟ್ಯೂಬಲ್ಲಿ ನಾನು ವ್ಯೂಸ್ ಅನ್ನೋದು ಎಷ್ಟು ಮುಖ್ಯ ಅಂತ ನನಗೆ ಗೊತ್ತಿಲ್ಲ, ಬಟ್ ನನ್ನ ಕಂಟೆಂಟು, ನನ್ನ ಚಾನಲ್ ನನಗಷ್ಟೇ ಮುಖ್ಯ. ಸೊ ನಾನು ಅದಕ್ಕೆ ನನ್ನ ವ್ಯೂಸ್ ಬರದೇ ಇದ್ರೂ ಚಿಂತೆ ಇಲ್ಲ, ನೀವು ಮಾಡಬೇಡಿ. ಯಾಕೆಂದರೆ ನಿಮ್ಮ ಸ್ಕಿನ್ನು ತುಂಬ ಮುಖ್ಯ ಅಲ್ವಾ? ವ್ಯೂಸ್ ಇವತ್ತಲ್ಲ ನಾಳೆ ಬರುತ್ತೆ, ಅದೇನು ದೊಡ್ಡ ವಿಷಯ ಅಲ್ಲ. ನಿಮ್ಮ ಸ್ಕಿನ್ ಹಾಳಾಗೋದ್ರೆ ಎಷ್ಟೊತ್ತು ಹೇಳೋದು, ಮಾಡಿ ಪರವಾಗಿಲ್ಲ, ಮಾಡಿ ನನಗೆ ಬರುತ್ತಲ್ಲ ವ್ಯೂಸ್, ಬೇಡ, ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ, ಆಯಿತಾ? ಯೂಟ್ಯೂಬಲ್ಲಿರೋದು ಬರೀ ದುಡ್ಡು ಮಾಡೋ ಉದ್ದೇಶ, ವ್ಯೂಸ್ ತೊಗೊಳ್ಳೋ ಉದ್ದೇಶ ನನ್ನಲ್ಲ. ನನ್ನ ಚಾನಲ್ ಅಂದರೆ ಈ ಚಾನಲಲ್ಲಿ ಒಂದು ಇದಿದೆ, ಕರೆಕ್ಟ್ ಪ್ರೊಸೀಜರಲ್ಲಿ ಹೋಗ್ತಿದ್ದಾರೆ, ಇಲ್ಲಿ ವಾಸಿ ಆಗುತ್ತೆ ಅನ್ನೋದು ಹೆಸರು ಮಾಡ್ಕೊಂಡಿದ್ದೀನಿ ನಾನು, ಆಯಿತಾ? ಸೊ ಅದರಿಂದನೇ ನನಗೆ ವ್ಯೂಸದ್ದು ಮುಖ್ಯನೇ ಅಲ್ಲ. ಈ ಪರಿಸ್ಥಿತಿಲಿ ನಿಮ್ಮ ಸ್ಕಿನ್ ಮುಖ್ಯ. ವ್ಯೂಸ್ ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ನಾನು, ಆಯಿತಾ? ಅದು ಬೇರೆ ಥರ ಹೇಳಿ ಸಂಪಾದನೆ ಮಾಡೋ ನೆಸೆಸಿಟಿ ಇಲ್ಲ. ನಂದು ಕರೆಕ್ಟ್ ದಾರಿ ಇದೆ, ನಾನು ಹೋಗೋ ದಾರೀಲಿ ನನ್ನ ಕೆಲಸದಲ್ಲಿ ನಿಯತ್ತಿದ್ದರೆ ಭಗವಂತ ಮಾಡೇ ಮಾಡ್ತಾನೆ. ಆ ನಂಬಿಕೆ ಇದೆ. ನಮ್ಮ ಒಳ್ಳೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಮ್ಮ ಜೊತೆ. ಪವಿ ಮ್ಯಾಮ್ ಆಗಿರ್ಬೋದು, ನಮ್ಮ ದೇವಿ ಮ್ಯಾಮ್ ಆಗಿರ್ಬೋದು, ಅಲ್ವಾ? ಉಷಾ ಜಯಂತಿ ಮ್ಯಾಮು, ಎಷ್ಟು ಜನ ಇದ್ದಾರೆ ನಮ್ಮ ಜೊತೆ ಕೈ ಜೋಡಿಸಿರೋರು, ಅಲ್ವಾ? ನಮ್ಮ ಕರೆಕ್ಟ್ ಪ್ರೊಸೀಜರ್. ಈಗ ನಮ್ಮ ಶೋಭಾ ಆನೆ ಮ್ಯಾಮ್ಗೆ ರೀಸೆಂಟಾಗಿ ವಾಸಿಯಾಗಿರೋದು. ಸೊ ನಮ್ಮ ಪ್ರೊಸೀಜರ್ ಕರೆಕ್ಟಾಗಿದೆ, ದಯವಿಟ್ಟು ಇವ್ರು ಯಾರೂ ಮಾಡಬೇಡಿ. ಪ್ರೆಗ್ನೆಂಟ್ ವಿಮೆನ್ಸ್, ಫೀಡಿಂಗ್ ಮದರ್ಸ್, ಬೇರೆ ರೆಮಿಡಿಯಿಂದ ನನ್ನ ಚಾನಲ್ಗೆ ಜಂಪ್ ಆಗಿ ನೋಡಿ, ದಯವಿಟ್ಟು ಯಾವುದು ಮಾಡಬೇಡಿ. ಒಂದು 20 ದಿನ ಪ್ಲೀಸ್, ಆಯಿತಾ ಅಂತ ಹೇಳಿ ಇವತ್ತಿನ ವೀಡಿಯೋಗೆ ಆಲಮ್ ಕಲ್ಲು
ಈ ರೆಮಿಡಿನ ಯಾವುದೇ ಏನಂತೀವಿ ಸ್ಟೋರ್ ಮಾಡೋಂಗಿಲ್ಲ. ಯಾಕೆ ಗೊತ್ತಾ, ನನ್ನ ಹತ್ರ ಶುದ್ಧೀಕರಣ ಮಾಡಿರೋದಿದೆ, ಇದೇ ಯೂಸ್ ಮಾಡ್ಬೋದಾ ಅಂತ ನೀವು ಕೇಳುವಾಗ ಶುದ್ಧೀಕರಣ ಮಾಡಿರೋದು ಇಷ್ಟು ಡ್ಯೂರೇಷನಲ್ಲಿ ಈ ಮೆಥಡಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಇಮ್ಮಿಡಿಯೇಟಾಗಿ ಮಾಡಬೇಕಾದ್ರೆ ಶುದ್ಧೀಕರಣ ಮಾಡಿ ಯೂಸ್ ಮಾಡಬೇಕಾದ್ರೆ. ವೆಲ್ಕಮ್ ಟು ಹೇಮಾನಾಗ್ರೇಸ್ ಬ್ಲಾಗ್ಸ್. ನಾನು ಹೇಮಾ. ಬನ್ನಿ ಶುದ್ಧೀಕರಣ ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಆಮೇಲೆ ಪಿಗ್ಮೆಂಟೇಷನ್ 44 ಜನಕ್ಕೆ ವಾಸಿಯಾಗಿದೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಓಕೆನಾ? ಫಸ್ಟ್ ಇದನ್ನು ಶುದ್ಧೀಕರಣ ಮಾಡೋಣ. ಫಸ್ಟ್ ಕಂಡೀಷನ್ ಐರನ್ ತವಾನೇ ಆಗಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ, ಇದನ್ನು ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಮೆಲ್ಟ್ ಮಾಡ್ಕೊಳ್ತಿದ್ದೀನಿ, ಮಿಕ್ಕಿದ ಎತ್ತಿಟ್ಬಿಡ್ತೀನಿ. ಆಯಿತಾ? ಇದು ತಣ್ಣಕ್ಕಾಗಲಿ. ಸ್ಟೆಪ್ ನಂಬರ್ 1 ಇದು ಕಂಪ್ಲೀಟಾಗಿ ಆಗಲಿ ಫ್ರೆಂಡ್ಸ್. ಆಮೇಲೆ ಇದು ನೀಟಾಗಿ ನಾನು ಕೆರ್ಕೊಳ್ತೀನಿ. ಇದೆಲ್ಲ ಇನ್ನೊಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಇದನ್ನು ತುರ್ಕೊಳ್ತೀನಿ, ಇದ್ರದ್ದು ರಸ ತಗೊಳ್ತೀನಿ. ಇದೊಂದು 5 ನಿಮಿಷ ಇದನ್ನು ಟಚ್ ಮಾಡಿದ್ರೆ ಇದು ಇದಾಗಲಿ, ಸ್ಟಾರ್ಚ್ ಬರಲಿ. ಈಗ ಕರೆಕ್ಟಾಗಿ ಈ ಎಣ್ಣೆನ ನೋಡ್ಕೊಳ್ಳಿ ಫ್ರೆಂಡ್ಸ್. ನಲ್ಪಮರಾಡಿ ಕೇರಳಾಟಿ ತೈಲಂ, ಇದ್ರ ಬೆಲೆ 165 ರೂಪಾಯಿ. ಸುಮಾರಷ್ಟು ಕ್ಯೂರೀಸ್ ಇದೇ ಕ್ವೆಶ್ಚನ್ಗೆ ನಾನು ಡೀಟೇಲಾಗಿ ವೀಡಿಯೋಲಿ ತೋರಿಸಿರ್ತೀನಿ. ಕೆಲವರು ನೋಡಿರಲ್ಲ ಅಥವಾ ಸ್ಕಿಪ್ ಮಾಡಿ ನೋಡೋದ್ರಿಂದ ಏನಾಗುತ್ತೆ ಅಂತ ನೋಡಿ. ಯಾವುದಾ ಎಣ್ಣೆ ಇದೇ ಪ್ರಶ್ನೆ. ನೀವೇ ಚೆಕ್ ಮಾಡಿ ಕಮೆಂಟ್ಸಲ್ಲಿ. ಒಂದು 50 ಜನ, 50ಇಂದ 70 ಜನ ಇದೇ ಕೇಳ್ತಿದ್ದಾರೆ, ಯಾವುದು ಎಣ್ಣೆ ಯಾವುದು ಇದೇ ಆ ಎಣ್ಣೆ. ಇದು ಕೋಟಕಲ್ ಆಯುರ್ವೇದಿಕ್ ಶಾಪಲ್ಲಿ ಅವೈಲಬಲ್ ಇದೆ. ಫಸ್ಟ್ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ. ಇದ್ರ ಬೆಲೆ 165. ನೀವು ಅಮೆಝಾನಲ್ಲಿ ತರಿಸ್ಕೊಂಡ್ರೆ 210 ರೂಪಾಯಿ. ಆಯಿತಾ? ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಅಮೆಝಾನಿಂದ ತರಿಸ್ಕೊಂಡಿದ್ದಾರೆ ನೋಡಿ. ನಲಪಮರಾಡಿನೂ ಅಷ್ಟೇ ಈ ಥರ ಕಲರ್ ಚೇಂಜ್ ಸಿಗುತ್ತೆ, ವೈಟು ಗ್ರೀನು ಎಲ್ಲ ಸಿಗುತ್ತೆ, ತೊಗೋಬೇಡಿ. ಆಯಿತಾ? ಇವತ್ತಿನ ರೆಮಿಡಿ ಎಂಟೈರ್ಲಿ ಡಿಫ್ರೆಂಟ್. ಎಣ್ಣೆ ಇದಿರ್ಬೋದು, ಪ್ಯಾಕ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಆಯಿತಾ? ಯಾರ್ಯಾರು ಅದೇ ರೆಮಿಡಿ ಅಂದ್ಕೊಂಡಿರೋರಿಗೆ ಪ್ಯಾಕ್ ಚೇಂಜ್ ಮಾಡ್ತಾ ಇದ್ದೀನಿ. ಯಾಕಂದರೆ ತವದಲ್ಲಿ ರೋಸ್ಟ್ ಮಾಡಿದ್ದೀನಲ್ವಾ ಸ್ಫಟಿಕಾನ, ಅದು ರೆಸ್ಟ್ ಮಾಡಲಿ, ಅಂದರೆ ಒಂದು 5 ನಿಮಿಷ ತಣ್ಣಕ್ಕಾಗಲಿ. ಈ ರೆಮಿಡಿಲಿ ಮಾತ್ರ ನೀವು ಸ್ಫಟಿಕಾನ ಸ್ಟೋರ್ ಮಾಡಿಡೋಕ್ಕೆ ಬರಲ್ಲ. ಇಮ್ಮಿಡಿಯೇಟಾಗಿ ಅಷ್ಟು ಯೂಸ್ ಮಾಡ್ಕೊಳ್ಬೋದು. ನೀವು ಮಾಡ್ಕೊಳ್ಳೇಬೇಕು, ಮಾಡ್ಬೋದಲ್ಲ, ಮಾಡಬೇಕು. ಆಯಿತಾ? ಚಿಟಿಕೆ ಅಷ್ಟು ತೊಗೊಳ್ಬೇಕು, 2 ಚಿಟಿಕೆ. ಆಯಿತಾ? ಅದನ್ನು ನೀವು ಸ್ಟೋರ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಏನಿದೆಯೋ ಅದನ್ನು ಸ್ಟೋರ್ ಮಾಡ್ಬೋದು. ಬಟ್ ಇವತ್ತಿನ ರೆಮಿಡೀಲಿ ನೀವು ಸ್ಟೋರ್ ಮಾಡೋಕ್ಕೆ ಬರಲ್ಲ. ಅದು ಅರ್ಥ ಆಯ್ತಲ್ಲ ಪಾಯಿಂಟ್ ನಿಮಗೆ? ಇದು ನಲಪಮರಾಡಿ ಕೇರಳಾಟಿ ತೈಲಂ. ಇದು ಪ್ಯಾಚ್ ಟೆಸ್ಟ್ ಮಾಡಬೇಕು. ಹೆಂಗೆ ಪ್ಯಾಚ್ ಟೆಸ್ಟ್ ಮಾಡೋದು? ನಿಮ್ಮ ಆರ್ಡ್ರ್ ಮಾಡಿ ಬಂತಾ ಇದು ನಿಮಗೆ ರಾತ್ರಿ ಮಲ್ಗೋಕ್ಕೆ ಮುಂಚೆ ನೋಡಿ, ಎಲ್ಲ ಕೆಲಸ ಮುಗಿಸಿ, ಗಂಡಸರು ಹೆಂಗಸ್ರಿಗೆಲ್ಲ ಒಂದೇ ರೆಮಿಡಿ. ಮಲ್ಗೋಕ್ಕೆ ಮುಂಚೆ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಆಯಿತಾ? ಅಪ್ಲೈ ಮಾಡಿ ಬಿಟ್ಬಿಡಿ. ಬೆಳಗ್ಗೆ ಎದ್ದು ಉರಿ, ನೆವೆ, ಇರಿಟೇಷನ್ ಅದು ಇದು ಹೋಗಿದೆ ಅಂದರೆ ಪ್ರೊಸೀಜರ್ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ. ನೋಡಿದ್ದೀನಿ. ಕರೆಕ್ಟಾಗಿ ಒಂದು ಅರ್ಧ ಚಮಚ ಲಿಕ್ಕೋರೈಸ್, ಮುಲತಿ, ಅತಿ ಮಧುರ, ಜ್ಯೇಷ್ಠ ಮದ್ದು. ನಾನು ನಮ್ಮ ಬ್ರ್ಯಾಂಡೇ ತೊಗೊಳ್ಳಿ ಅಂತ ಹೇಳ್ತೀನಿ. ನಾನು ಯಾವುದೂ ಪ್ರಮೋಷನ್ ಮಾಡ್ತಿಲ್ಲ, ಯಾಕಂದರೆ ಇಷ್ಟು ಜನಕ್ಕೆ ವಾಸಿ ಆಗೋದಕ್ಕೆ ಕಾರಣ ಇದೆ. ಆಯಿತಾ? ಇವಾಗ ಇದನ್ನು ತೊಗೊಂಡ ಏನು ತೊಗೊಂಡೆ ಒಂದ್ಸಲ ನೋಡಿ, ಇದನ್ನು ನೋಡ್ಕೊಬಿಡಿ. ಫ್ರೆಶ್ ಬ್ಯಾಚು ಅದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ನವಂಬರು 50 ರೂಪಾಯಿ. ಇದು ಹಾಕಿದ್ನಾ? ಈಗ ಈ ಭಸ್ಮನ ಉಳಿದಿರೋದನ್ನ ಎತ್ತಿಟ್ಕೊಳ್ಳಿ. ಆದರೆ ನೆಕ್ಸ್ಟು ಇದೇ ರೆಮಿಡಿ ನೀವು ಮಾಡ್ಬೇಕಾದ್ರೆ ಫ್ರೆಶ್ಶಾಗಿ ಮಾಡ್ಕೊಳ್ಬೇಕು. ಉಳಿದಿರೋದನ್ನ ಹಾಕೋಂಗಿಲ್ಲ. 2 ಚಿಟಿಕೆ ಅಂತ ಹೇಳಿದ್ದೀನಿ. ಎಷ್ಟು ನೀಟಾಗಿ ಕೆರೆದ್ರೆ ನೋಡಿ ಹೆಂಗೆ ಬರುತ್ತೆ. ಐರನ್ ತವ ಬಿಟ್ಟು ಬೇರೆ ತವ ಹೇಳಿದ್ದೀನಿ. ಇದು ಏನೇನಕ್ಕೆ ಯೂಸು ಅಂತ ನೀವು ಕೇಳಿಬಿಟ್ರೆ, ಸ್ಫಟಿಕಾನ ನಾನು ಎತ್ತಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಸುಮಾರು 2 ಚಿಟಿಕೆ ಅಷ್ಟು ಹಾಕಿದ್ದೀನಿ ನಾನು. ಆಯಿತಾ? ಇದನ್ನು ಕ್ಲಿಯರ್ ಮಾಡಿದ್ದೀನಿ. ಈಗ ಇದನ್ನೇ ನಾನು ಇದನ್ನು ಮಾತ್ರ ಆಲೂಗೆಡ್ಡೆ ಸ್ಟಾರ್ಚಲ್ಲಿ ತೊಗೊಳ್ತೀನಿ. 90% ನನಗೆ ಸ್ಟಾರ್ಚ್ ಬೇಕು ನೋಡಿ. ಸ್ಟಾರ್ಚ್ ಆ ಕೆಳಗಡೆ ಪೋರ್ಷನ್ ಅದೇನಿದೆ ಅದು ಸ್ಟಾರ್ಚ್ ಅಂತ ಹೇಳ್ತೀನಿ. ಆಯಿತಾ? ಸಾಲಿಲ್ಲ ಅಂದಿದ್ದ ಪಕ್ಷದಲ್ಲಿ ಮಾತ್ರ ಆಲೂಗೆಡ್ಡೆ ಜ್ಯೂಸು. ಆಮೇಲೆ ಆಲೂಗೆಡ್ಡೆ ಜ್ಯೂಸನ್ನ ಶ್ರುತಿ ಮ್ಯಾಮ್ ನೀವು ಆಲೂಗೆಡ್ಡೆನ ಇದು ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ, ಇಟ್ಕೊಳ್ಳೋಕೆ ಹೋಗ್ಬೇಡಿ, ಕಪ್ಪು ಬಿದ್ದುಬಿಡುತ್ತೆ. ಅದು ರಿಯಾಕ್ಷನ್ ತೋರ್ಸೋಕ್ಕೆ ಶುರು ಆಗುತ್ತೆ ಸ್ಕಿನ್ನಲ್ಲಿ. ಆಯಿತಾ? ಈಗ ರೆಡಿ ಇದೆ. ಬ್ಯಾಕ್ ಕ್ಯಾಮ್ರಲ್ಲಿ ನಿಮಗೆ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇದು ಏನು ಎಣ್ಣೆ, ಏನಕ್ಕೆ ಯೂಸ್ ಮಾಡ್ತಾರೆ, ಇದ್ರದ್ದು ಪ್ಯಾಚ್ ಟೆಸ್ಟ್ ಯಾವ ರೀತಿ ಮಾಡಬೇಕು. ಇವಾಗ ಪ್ರತಿಯೊಬ್ಬರಿಗೂ ಪಿಗ್ಮೆಂಟೇಷನ್ ಇದೆ, ಹಾಗಂತ ಪ್ರತಿಯೊಬ್ಬರಿಗೂ ಇದು ಸೂಟ್ ಆಗೋಲ್ಲ. ಆಮೇಲೆ ಇದು 21 ದಿನದಿಂದ ಚೇಂಜಸ್ ಕಾಣುತ್ತೆ. ಬಟ್ ನಾನು ನಿಮಗೆ 1 ತಿಂಗಳು 2 ತಿಂಗಳು ಟೈಮ್ ಕೊಡ್ತೀನಿ. ನೆಕ್ಸ್ಟು ಸ್ಕಿನ್ನು ಪದ್ರ ಇದೆಲ್ಲ ಚಿಕ್ಕ ಚಿಕ್ಕ ಟಿಪ್ಸು. ಆಯಿತಾ? ಮತ್ತೆ ಅದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬಿಡಿ. ಸುಮಾರಷ್ಟು ಕಮೆಂಟ್ಸು
ಅದು ಆ್ಯಕ್ಚುಲಿ ಅಷ್ಟೊಂದು ಟೈಪ್ ಮಾಡೋಕ್ಕಾಗಲ್ಲ. ಏನೋ ಒಂದು 10-20 ವರ್ಡ್ ಟೈಪ್ ಮಾಡ್ಬೋದು. ಲೆಂದೇ ಕ್ವೆಶ್ಚನ್ಸ್ ಕೇಳಿದ್ರೆ ಹೆಂಗೆ ಟೈಪ್ ಮಾಡೋದು ಹೇಳಿ, ಆಯಿತಾ? ಅದು ಒಬ್ಬರು ಇಬ್ಬರಲ್ಲ, 50-60 ಮೆಸೇಜಸ್ ಇದೆ. ಸಾರಿ ಫಾರ್ ದಟ್, ಆಯಿತಾ? ಅದಕ್ಕೆ ಕ್ಲಿಯರಾಗಿ ಹೇಳ್ಬಿಡ್ತೀನಿ ನಾನು. ಸ್ಕಿನ್ನು ಪದ್ರ ಪದ್ರ ಇದೆ, ಒಂದೇ ಲೇಯರ್ ಇಲ್ಲ ನಮಗೆ. ಸೊ ಒಂದು ಲೇಯರ್ ವಾಸಿಯಾಗಿ ಎರಡನೇ ಲೇಯರಲ್ಲಿ ನಿಮ್ಗೆ ಆಗದೇ ಇರ್ಬೋದು. ಸೊ ನೋಡ್ಕೊಳ್ಳಿ. ಇದು ತೊಗೊಂಡವ್ರಿಗೆಲ್ಲ ಇದು ಆಗ್ಬರುತ್ತೆ ಅಂತ ನಾನು ಹೇಳಲ್ಲ, ಆಯಿತಾ? 44 ಜನದಲ್ಲಿ ಮುಲತಿ, ನಲಪಮರಡಿ, ತುಳಸಿ, ಸ್ಫಟಿಕ ಇಂದ ವಾಸಿಯಾಗಿರೋದಿದೆ. ಬರೀ ನಲ್ಪಮಾಯಿಂದನೇ ವಾಸಿಯಾಗಿದ್ದು. ಆಮೇಲೆ ಆಲೂಗೆಡ್ಡೆ ರಸ ಅಲ್ವಾ? ಸೊ ಇದನ್ನು ಹಚ್ಕೊಂಡು ಜಾಸ್ತಿ ಸೂರ್ಯನ ಕಿರಣಗಳನ್ನ ಇದು ಮಾಡಬಾರ್ದು. ಇದನ್ನು ಹಚ್ಕೊಂಡು ಫೌಂಡೇಶನು, ಪೌಡ್ರು ಅದು ಇದು ಹಾಕ್ಕೊಳ್ಬಾರ್ದು. ನಾನು ಈಗಾಗಲೇ ಹೇಳಿದ್ದೀನಿ, ಜಾನ್ಸನ್ಸ್ ಬೇಬಿ ಸೋಪ್, ಜಾನ್ಸನ್ಸ್ ಬೇಬಿ ಶ್ಯಾಂಪು ನಿಮಗೆ ಬೇಕು ಅಂದರೆ ತಲೆದು, ಕ್ರೀಮ್ಸು ಅವ್ರದ್ದು ಯೂಸ್ ಮಾಡಿ. ಮಕ್ಕಳಿಗೆ 0% ಆಫ್ ಇದಿರುತ್ತೆ ಕೆಮಿಕಲ್ಸು. ಮತ್ತು ನೆಕ್ಸ್ಟು ಆಲಮ್ ಬಂತು ಅಂದರೆ ಡೆಫಿನೆಟ್ ನಿಜ ಹೇಳ, ನನ್ನ ಸ್ಕಿನ್ ಟೋನ್ ಈ ಥರ ಇರಲಿಲ್ಲ. ರೆಗ್ಯುಲರ್ ಯೂಸ್ 8-9 ತಿಂಗಳಿಂದ, ಆಯಿತಾ? ನಾನು ಓಪನ್ ಆಗಿ ಹೇಳ್ಕೊಳ್ತಿದ್ದೀನಿ, ನಾನಿಂಥ ಕಲರ್ ಇರಲಿಲ್ಲ ನೋಡಿ, ಗ್ಲೋ. ಸೊ ಆಫ್ಟರ್ 45 ಗ್ಲೋ, ಆಫ್ಟರ್ 40 ಗ್ಲೋ ಅಂದರೆ ಆಶ್ಚರ್ಯ ಅಲ್ವಾ? ಈ ಟೆನ್ಷನಲ್ಲಿ, ಈ ಸ್ಟ್ರೆಸ್ಸಲ್ಲಿ ಅಲ್ವಾ ಫ್ರೆಂಡ್ಸ್? ಸೊ ಆಯುರ್ವೇದನ ನಂಬಿ, ಹೋಮ್ ರೆಮಿಡೀಸ್ನ ನಂಬಿ, ಅಜ್ಜಿ ಕಾಲ ತಾತದ ರೆಮಿಡೀಸ್ನ ನಂಬಿ ನಿಮ್ಮ ಜೀವನ ಶೈಲಿನ ಬದಲಾಯಿಸ್ಕೊಡಿ. ನೀವು ಎಲ್ಲೋ ಹೊರಟೋಗ್ತೀರ, ನಿಜ ಹೇಳ್ತೀನಿ, ಆಯಿತಾ? ಸೊ ಇದನ್ನು 21 ದಿನ ಅಂತ ನಾವು ಹೇಳ್ತೀವಿ, ಬಟ್ 2 ಮಂತ್ಸ್ ಇಟ್ ಟೇಕ್ಸ್ ಟೈಮ್ ಒಳಗಡೆಯಿಂದ ಪೆನಿಟ್ರೇಟ್ ಆಗಬೇಕು. ಫಾಸ್ಟೆಸ್ಟ್ ಯಾವ ರೀತಿ ಮಾಡೋದನ್ನ ಹೇಳ್ಕೊಟ್ಟಿದ್ದೀನಿ. ಸ್ವಲ್ಪ ಅಪ್ಲೈ ಮಾಡಬೇಕು. ಇದು ಮತ್ತೆ ಹೇಳ್ತಿದ್ದೀನಿ, ಪ್ರತಿಯೊಬ್ಬರಿಗೆ ತಗೊಂಡವ್ರಿಗೆಲ್ಲ ಇದಾಗುತ್ತೆ ಅಂತ ಐ ಕಾಂಟ್ ಅಶ್ಯೂರ್, ಆಯಿತಾ? ಡಿಪೆಂಡ್ಸ್ ಆನ್ ದ ಸ್ಕಿನ್ ಟೈಪ್. ಪ್ರತಿದಿನ ಮಾಡಬೇಕು, ವಾರದಲ್ಲಿ 7 ದಿನವೂ ಮಾಡಬೇಕು ಈ ಪ್ರೊಸೀಜರ್. ಸ್ನಾನ ಮಾಡ್ಕೊಂಡು ಬಂದಾದರೂ ಮಾಡಿ, ಸ್ನಾನಕ್ಕೆ ಮುಂಚೆ ಆದರೂ ಮಾಡ್ಕೊಳ್ಳಿ. ರಾತ್ರಿ ಮಲಗೋಕ್ಕೆ 1-2 ಅವರ್ಸ್, ಆಯಿತಾ? ಆದಷ್ಟು ನಲ್ಲಿಕಾಯಿ ತಿನ್ನಿ. ಮಾಮೂಲಿ ನಾ ಹೇಳ್ತೀನಲ್ಲ, ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚೋಗಿ ತಿನ್ನಿ. ಸೀಸ್ನಲ್ ಫ್ರೂಟ್ ತಿನ್ನಿ. ಈಗ ದಾಳಿಂಬ್ರಿ ಸಕ್ಕತ್ತಾಗಿ ಸಿಗ್ತಿದೆ. ದಾಳಿಂಬ್ರಿ ಈಗೇನು ಎಲ್ಲ ಕಾಲದಲ್ಲೂ ಎಲ್ಲ ಸಿಗುತ್ತೆ. ಸೊ ಯಥೇಚ್ಛವಾಗಿ ಆ್ಯಂಟಿ ಆಕ್ಸಿಡೆಂಟ್ ಆಮ್ಲ ದಾಳಿಂಬ್ರೆ ಮೇಯ್ನ್ ಇಟ್ಕೊಳ್ಳಿ, ಆಯಿತಾ? ಕಾಫಿ ಟೀ ಕಟ್ ಮಾಡಿ 1 ಕಪ್ ತೊಗೊಳ್ಳಿ. ಎಸ್ಪೆಷಲಿ ಸ್ಕಿನ್ ಪ್ರಾಬ್ಲಮ್ಸ್ಗೆ ಕಾಫಿ ಕೆಫೆನ್ ಟ್ರಿಗರ್ ಮಾಡುತ್ತೆ ಅಂತ ಹೇಳ್ತಾರೆ, ಆಯಿತಾ? 5-10 ನಿಮಿಷ ಮುಖದ ಮೇಲೆ ಇರಲಿ. ಸ್ಟಾರ್ಟಿಂಗಲ್ಲಿ 1 ವಾರ 10 ನಿಮಿಷ ಇಟ್ಕೊಳ್ಳಿ. 2-3 ನಿಮಿಷ ಮಸಾಜ್ ಮಾಡಿ. ನನ್ನ ಮುಖ ಎಷ್ಟು ನೈಸಾಗಿ ಹೋಗಿದೆ, ಜಾರ್ತಾ ಇದೆ ನಾನು ಹಿಂಗೆ ಮಸಾಜ್ ಮಾಡಿದ್ರೆ, ಅಷ್ಟು ನೈಸಾಗಿ ಹೋಗಿದೆ ಇದು, ಓಕೆನಾ? ಈಗ ನೋಡಿ, 3-4 ನಿಮಿಷ ಮಸಾಜ್ ಆಗಿರಬೇಕು, ಪ್ಯಾಚ್ ಟೆಸ್ಟ್ ಆಗಿರಬೇಕು. ಇವಾಗ ಪ್ಯಾಚ್ ಟೆಸ್ಟಲ್ಲಿ ನೀವು ಪಾಸ್ ಆಗೋದ್ರಿ. ಈಗ ಅಪ್ಲೈ ಮಾಡಿದ್ದೀರಾ, ಉರಿ ಶುರು ಆಗೋಯ್ತಲ್ಲ, ಏನು ಮಾಡೋದು ಅಂದರೆ ನಿಮ್ಗೆ ಬರಲ್ಲ. ಅಲ್ಲ ಹೇಮ, ಪ್ಯಾಚ್ ಟೆಸ್ಟಲ್ಲಿ ಪಾಸ್ ಆದ್ವಲ್ಲ ಅಂತ ಪ್ರಶ್ನೆ ಬರುತ್ತೆ. ಎಸ್, ಪ್ಯಾಚ್ ಟೆಸ್ಟಲ್ಲಿ ನಾವು ಇಲ್ಲಿ ಹಾಕ್ಕೊಂಡಿರ್ತೀವಿ, ಇಲ್ಲಲ್ಲ, ಇಲ್ಲಿ ಹಾರ್ಡ್ ಸ್ವಲ್ಪ ಚರ್ಮ, ಇಲ್ಲಿ ಮೃದು ಹೂ ಥರ ಚರ್ಮ ಅಲ್ವಾ? ಇದನ್ನು ನೀಟಾಗಿ ರಬ್ ಮಾಡಿ ಐಸ್ ಕ್ಯೂಬ್ಸ್ನ ಇದು ಮಾಡ್ಕೊಳ್ಳಿ. ಇವಾಗ ಫಸ್ಟ್ ಡೇ ಏನೂ ಆಗಿಲ್ಲ, ಸೆಕೆಂಡ್ ಡೇ ಏನೂ ಆಗಿಲ್ಲ, ಟೈಮ್ ಕೊಡಿ ನಲ್ಪಮ್ಮಗೆ. ಅದು ಒಳಗಡೆ ಹೋಗಿ ಕೆಲಸ ಮಾಡೋಕ್ಕೆ ಶುರು ಮಾಡಬೇಕು. ಇವಾಗ ತೊಗೊಂಡು 1 ವಾರಕ್ಕೆಲ್ಲ ಒಬ್ಬರು ಮೆಸೇಜ್ ಹಾಕಿದ್ರು, 1 ವಾರ 15 ದಿನಕ್ಕೆಲ್ಲ ಅವ್ರಿಗೆ ವಾಸಿ ಆಗಿಲ್ಲ, ಬಟ್ ಚೇಂಜಸ್ ಕಾಣ್ತಿದೆ. ನಿಮಗೆ ಚೇಂಜಸ್ ಕಾಣ್ತಿದ್ಯೋ ಕಾಣ್ತಿಲ್ವೋ, ನಿಮ್ಗೆ ಸೈಡ್ ಎಫೆಕ್ಟ್ ಆಗ್ತಿಲ್ವಲ್ಲ, ಯೂಸ್ ಮಾಡಿ ಅಲ್ವಾ? ಒಬ್ರಿಗೆ 6 ದಿನಕ್ಕೆ ಹೋಯ್ತಂದರೆ ನನಗೆ 6 ದಿನಕ್ಕೆ ಹೋಗಿಲ್ಲ. ನನಗೆ ಸುಮಾರು ತಗೊಂಡಿದ್ದು 140 ದಿನನೋ ಏನೋ, 140 ದಿನನೋ 80 ದಿನನೋ ತೊಗೊಂಡಿದ್ದೆ ನನಗೆ ಸ್ಪಾಟ್ ಪಿಗ್ಮೆಂಟೇಷನ್. ನಾನು ಹೇಳ್ಬೋದಾಯ್ತಲ್ಲ, ಅಯ್ಯೋ 6 ದಿನಕ್ಕೆ ಅವ್ರಿಗೆ ಹೋಯ್ತು, ನನಗೆ ಯಾಕೆ ಹೋಗಲಿಲ್ಲ ಅಂತ ಅಲ್ವಾ? ಗಿವ್ ಇಟ್ ಎ ಟೈಮ್. ಸೊ ಇವಾಗ ನಾನು ಅಪ್ಲೈ ಮಾಡಿ ಒಂದು 10-15 ನಿಮಿಷ ಇದ್ದೆ. 2-3 ನಿಮಿಷ ಮಸಾಜ್ ಮಾಡಿದೆ. 10 ನಿಮಿಷ ಇರಿ. ಸ್ಟಾರ್ಟಿಂಗ್ 1 ವೀಕ್ 10 ನಿಮಿಷ ಇರಿ, ಆಮೇಲೆ 15 ನಿಮಿಷ ಮಾಡ್ಕೊಳ್ಳಿ, ಆಯಿತಾ? 15 ನಿಮಿಷ ಮಾಡಿಕೊಂಡು ಆಮೇಲೆ ಏನು ಮಾಡೋದು ಅಂತ ನಾನು ಹೇಳ್ತೀನಿ, ಓಕೆ? 15 ನಿಮಿಷ. ಇವಾಗ ನಾನು ಒಂದು 10 ನಿಮಿಷ ಇರ್ತೀನಿ, ಆಯಿತಾ? ಈಗ ಇದನ್ನು ತಗೊಳ್ತೀನಿ, ಅಪ್ಲೈ ಮಾಡ್ತೀನಿ. ಚೆನ್ನಾಗಿ ಅದು ಶುದ್ಧೀಕರಣ ಆಗಿರೋ ನೈಸ್ ಆಗಿರಬೇಕು. ಆಲಮ್ ಅಂತೂ ಸೂಪರ್ ಗ್ಲೋ. ಒಬ್ಬರು ಶ್ರುತಿ ಮ್ಯಾಮ್ ಅಂತ ಒಬ್ಬರು ಕಮೆಂಟ್ ಹಾಕಿದ್ದಾರೆ ನೋಡಿ, ಅವ್ರ ಕಮೆಂಟ್ಸ್ನ. ಅವ್ರದ್ದೇ ನಾನು ಒಂದು ಸಲ ವೀಡಿಯೋ ಮಾಡಬೇಕಾದ್ರೆ ಹೇಳಿದೆ, ಅವ್ರ ಚಿನ್ನ ವಿಷಯ. ಒಂದಕ್ಕೆ ವಾಸಿ ಆಯಿತು, ಇನ್ನೊಂದು ಚಿನ್ನ ವಾಸಿ ಆಗಲಿಲ್ಲ ಅಂತ. ಈಗ ಅವ್ರ ರೆಮಿಡೀಸಲ್ಲಿ ವಾಸಿ ಆಗ್ತಾ ಕ್ಲಿಯರ್ ಆಗ್ತಾ ಬರ್ತಿದೆ ಅವ್ರಿಗೆ. ಸ್ವಲ್ಪ ದಿನದಲ್ಲೇ ಅವ್ರದ್ದು ಪಾಸಿಟಿವ್ ಫುಲ್ ಕ್ಲಿಯರ್ ಆಗೋದು ಬರುತ್ತೆ. ನೆಕ್ಸ್ಟ್ ಅವ್ರ ಹಸ್ಬೆಂಡ್ಗೆ ಮಾಡ್ತಿದ್ದಾರೆ. ನಾನು ಮೊನ್ನೆ ಒಂದು ಪ್ಯಾಕ್ ತೋರಿಸ್ದೆ ಅವ್ರಿಗೆ, ತೆಂಗಿನ ಚಿಪ್ತು
ಅವರೇ ಆಶ್ಚರ್ಯಪಟ್ಟರು. ಮ್ಯಾಮ್ ಏನು ಗ್ಲೋ ಇದೆ, ನಾನು ಅದು ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀನಿ. ನಿಜ ಹೇಳ್ತೀನಿ ಫ್ರೆಂಡ್ಸ್, ನೀವು ಮಸ್ಟ್ ಟ್ರೈ ಒಂದ್ಸಲ. ನೀವು ಭಸ್ಮ ಮಾಡಿ ಉಪಯೋಗಿಸೋಕ್ಕೂ, ಬಟ್ ಈ ಪ್ಯಾಕ್ನ ಭಸ್ಮ ಫ್ರೆಶ್ ಆಗಿರಬೇಕು. ಹಳೆ ಭಸ್ಮ ಮಾಡಿಕೊಂಡು ಇದು ಮಾಡೋಂಗಿಲ್ಲ ಹೇಳಿದ್ದೀನಿ, ಆಯಿತಾ? ಏನಾರ ಡೌಟ್ಸು ಕ್ಯೂರಿಯಸ್ ಇದ್ದರೆ ಲೆಟ್ ಮೀ. ಅವರಿಬ್ಬರು ದಯವಿಟ್ಟು ಉಪಯೋಗಿಸ್ಬೇಡಿ. ಒಂದು ಫೀಡಿಂಗ್ ಮದರ್ಸು, ಇನ್ನೊಬ್ಬರು ಬೇರೆ ಮೆಡಿಸನ್ನಿಂದ ಇಲ್ಲಿ ಬಂದಿರೋರು. ಓಕೆ, ಯಾಕೆಂದರೆ ಸಡನ್ನಾಗಿ ಯಾವುದು ಚೇಂಜಸ್ ಮಾಡೋದು ಬೇಡ. ಇದೊಂದು 8 ನಿಮಿಷ ಆಗಲಿ, ಆಮೇಲೆ ನಿಮ್ಮ ಜೊತೆ ಒಂದು 8 ಮಿನಿಟ್ಸ್ ಇರಿ. ನಾನೊಂದು 12 ಮಿನಿಟ್ಸ್ ಇದ್ಬಿಟ್ಟೆ. ಆ್ಯಕ್ಟಿವ್ ಸ್ಕಿನ್ ನೋಡಿ, ನಾನು 12 ಮಿನಿಟ್ಸ್ ಇದ್ದೆ. ಒಂದು 8 to 10 ಮಿನಿಟ್ಸ್ ಒಳಗೆ ಮಾಡ್ಕೊಳ್ಳಿ. ನಿಮಗೆ ಕತ್ತಲ್ಲಿ ಪಿಗ್ಮೆಂಟೇಷನ್ ಇರಲಿ, ಬೆನ್ನಲ್ಲಿರಲಿ, ಕಾಲಲ್ಲಿರಲಿ, ಕೈಯಲ್ಲಿರಲಿ, ಆಲಮ್ ಜಾದು, ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಳ್ಳಿ. ಗ್ಲೋ ನೋಡಿ. ಸೊ ಸತತವಾಗಿ ಯೂಸ್ ಮಾಡ್ತಾ ಬರೋದ್ರಿಂದ ನಮಗೆ ಪಿಗ್ಮೆಂಟೇಷನ್ ಮಾಯ ಆಗುತ್ತೆ. ಸೈಮಲ್ಟೇನಿಯಸ್ ಆಗಿ ಗಟ್, ಲಿವರು, ಇಂಟೆಸ್ಟೈನ್ನ ಕ್ಲೀನ್ ಮಾಡ್ಕೊಳ್ಳಿ. ಅದು ಯಾವ ರೀತಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸದ್ಯದಲ್ಲೇ ಒಂದು ಡ್ರಿಂಕ್ ತರ್ತಿದ್ದೀನಿ, ಅದನ್ನು ನೀವು ಸ್ಟೋರ್ ಮಾಡಿಟ್ಕೊಳ್ಬೋದು. ಬಟ್ ಅವನೇ ಏನಂತೀವಿ, ಗುಡ್ ಥಾಟ್, ಅದನ್ನು ಸ್ಟೋರ್ ಮಾಡದಿದ್ರೆ ಬೆಟರು. ಬಟ್ ಆಫೀಸು ವರ್ಕಿಂಗ್ ಲೇಡೀಸ್ಗೆಲ್ಲ ಕಷ್ಟ ಆಗುತ್ತೆ. ಸ್ಟೋರ್ ಮಾಡಿಟ್ಕೊಳ್ಳಿ. ಅದು ಗಟ್ ಕ್ಲೀನಿಂಗಿಗೆ ತುಂಬ ಹೆಲ್ಪ್ ಆಗುತ್ತೆ. ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲಿ ಒಂದು ಕ್ಯೂಬ್ ಹಾಕ್ಕೊಂಡು ಬಿಸಿನೀರು ಹಾಕ್ಕೊಂಡು ಕುಡಿಯೋದ್ರಿಂದ ಜಾದು ನೋಡಿ. ಇವತ್ತಿನ ವೀಡಿಯೋಲ್ಲೇ ಮುಗಿಸಲ್ಲ. ಇನ್ನೇನು ಡೌಟ್ಸು ಕ್ಯೂರಿಯಸ್ ರಿಲೇಟ್ ನೀನು ದಯವಿಟ್ಟು ಪಿಗ್ಮೆಂಟೇಷನ್ ಇರೋರು ಏನು ಯೋಚನೆ ಮಾಡಬೇಡಿ. ಒಂದು ಬಾಟ್ಲು ತೊಗೊಳ್ಳಿ. ಕ್ಲಿಯರಾಗಿ ಹೇಳ್ಬಿಡ್ತೀನಿ, ಒಂದು ಆಗುತ್ತೆ, ಒಂದು ಆಗಲ್ಲ ಅಷ್ಟೇ. ಅದು ಬಿಟ್ಟು ಇನ್ನೇನು ಆಗೋಲ್ಲ. ಬಟ್ ನಿಮಗೆ ಪ್ಯಾಚ್ ಟೆಸ್ಟಲ್ಲಿ ಗೊತ್ತಾಗ್ಬೋದು. ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸಲ್ಲ. ಹೋಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.